ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯಿಂದ ವಿಧವೆ ಮನೆ ಜಪ್ತಿಯಾಗಿದೆ. ಟಿವಿ9 ವರದಿಯ ಬೆನ್ನಲ್ಲೇ ಆ ಫೈನಾನ್ಸ್ ಸಿಬ್ಬಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮೈಕ್ರೋ ಫೈನಾನ್ಸ್ ಹಾವಳಿ ಮುಂದುವರಿತಾ ಇದೆ. ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ವಿಧವೆಯ ಮನೆಯನ್ನ ಜಪ್ತಿ ಮಾಡಿದ್ದಾರೆ. ಈ ಬಗ್ಗೆ ಟಿವಿ9 ವರದಿ ಮಾಡ್ತಾ ಇದ್ದಂತೆ ಆ ಫೈನಾನ್ಸ್ ಸಿಬ್ಬಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಯಾದಗಿರಿ ಗ್ರಾಮೀಣ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮನೆ ಬೀಗ ತೆರೆಯುವಂತೆ ಉಸ್ತುವಾರಿ ಸಚಿವರು ಸೂಚನೆ ಕೊಟ್ಟರು. ತಕ್ಷಣವೇ ಕೇಸ್ ದಾಖಲಿಸಿ ಮನೆ ಬೀಗ ಓಪನ್ ಮಾಡಿದ್ದಾರೆ. ಪೊಲೀಸರಿಗೆ ಸಚಿವ ಶರಣಬಸಪ್ಪ ದರ್ಶನಾಪುರ ಸೂಚನೆಯನ್ನ ಕೊಟ್ಟಿದ್ರು. ಬೀಗ ಓಪನ್ ಮಾಡಿ ಫೈನಾನ್ಸ್ ವಿರುದ್ಧ ಕೇಸ್ ದಾಖಲಿಸಲಾಗಿದೆ. ಡಿವೈಎಸ್ಪಿ ಅರುಣ್ ಕುಮಾರ್ ಕರೆದು ಮನೆ ಬೀಗ ಓಪನ್ಗೆ ಸೂಚನೆ ಕೊಡಲಾಗಿದ್ದು, ಇದೆಲ್ಲವೂ ಟಿವಿ9 ವರದಿಯ ಬೆನ್ನಲ್ಲೇ ಆದಂತಹ ಬೆಳವಣಿಗೆ. ಯಡಹಳ್ಳಿಯ ಗೀತಮ್ಮ ಎನ್ನುವರ ಮನೆಯನ್ನ ಈ ಫೈನಾನ್ಸ್ ಸಿಬ್ಬಂದಿ ಸೀಸ್ ಮಾಡಿದ್ರು. ಈ ಬಗ್ಗೆ ಟಿವಿ9 ವರದಿ ಮಾಡ್ತಾ ಇದ್ದಂತೆ ಉಸ್ತುವಾರಿ ಸಚಿವರು ಸೂಚನೆ ಕೊಟ್ಟರು. ಮನೆ ಬೀಗ ತೆರೆಯೋದಕ್ಕೆ ಎಫ್ಐಆರ್ ಕೂಡ ದಾಖಲಾಯಿತು. ಇವರೇ ಮನೆ ಕಳೆದುಕೊಂಡಂಥವರು ಮೈಕ್ರೋ ಫೈನಾನ್ಸ್ ಬಳಿ ಸಾಲ ಪಡೆದಿದ್ರು. ಸಾಲ ತೀರಿಸಿಲ್ಲ ಅನ್ನೋ ಕಾರಣಕ್ಕಾಗಿ ಆ ಫೈನಾನ್ಸ್ ಸಿಬ್ಬಂದಿ ವಿಧವೆ ಮನೆಯನ್ನ ಜಪ್ತಿ ಮಾಡಿದ್ದಾರೆ, ಬೇಗ ಹಾಕಿದ್ದಾರೆ. ಒಂದು ಕಡೆ ಅನಾರೋಗ್ಯ ಪೀಡಿತನಾದಂತಹ ಮಗ ಇದ್ದಾನೆ. ಸಾಲ ಮರುಪಾವತಿ ಮಾಡಿಲ್ಲ ಅಂತ ಆಕೆಯ ಮನೆಯನ್ನೇ ಸೀಜೆ ಮಾಡಿ ಅವರನ್ನು ಹೊರಹಾಕಿದ್ರು. ಈಗ ಮನೆ ಬೀಗ ತೆರೆಯುವಂತೆ ಉಸ್ತುವಾರಿ ಸಚಿವರು ಸೂಚನೆ ಕೊಟ್ಟರು. ಜೊತೆಗೆ ಎಫ್ಐಆರ್ ಕೂಡ ದಾಖಲಾಗಿದೆ ಆ ಫೈನಾನ್ಸ್ ಸಿಬ್ಬಂದಿಯ ವಿರುದ್ಧ. ತಕ್ಷಣವೇ ಕೇಸ್ ದಾಖಲಿಸಿ ಮನೆ ಬೀಗ ಓಪನ್ ಮಾಡಿ ಅಂತ ಸಚಿವ ಶರಣಬಸಪ್ಪ ದರ್ಶನಾಪುರ ಸೂಚನೆ ಕೊಟ್ಟಿದ್ರು ಪೊಲೀಸರಿಗೆ. ಸಚಿವರ ಸೂಚನೆಯಂತೆ ಬೇಗ ಓಪನ್ ಮಾಡಿ ಫೈನಾನ್ಸ್ ವಿರುದ್ಧ ಕೇಸ್ ದಾಖಲಿಸಲಾಗಿದೆ. ಯಡಹಳ್ಳಿಯ ಗೀತಮ್ಮ ಅನ್ನೋರ ಮನೆಯದು. ಅವರ ಮನೆಯನ್ನ ಸೀಸ್ ಮಾಡಿತ್ತು ಫೈನಾನ್ಸ್ ಸಿಬ್ಬಂದಿ. 2 ಲಕ್ಷ ಸಾಲ ತೊಗೊಂಡಿನಿ ಸರ್. ಅದ್ರಾಗ ಅರ್ಧ ಮುದ್ದ ಕಟ್ಟೀನಿ ಸರ್. ಕಟ್ಟಿನ ಭೀ ಅವ್ರು ಎಷ್ಟು ಟಾರ್ಚರ್ ಕೊಟ್ಟರು ನಮ್ಗೆ. ಟಾರ್ಚರ್ ಕೊಟ್ಟರು ಅಂದ್ರೆ ನಾವು ಏನು ಮಾಡಿ ಬಿಡೋ ಕಡೆ ಹೆಂಗೆ ಭೀ ಕಟ್ಟಬೇಕ್ರಿ ಅಂತ ನಾವು ಬೆಂಗಳೂರು ದುಡ್ಲಕ್ಕೆ ಹೋಗಿರಿ. ದುಡ್ಲಕ್ಕೆ ಹೋಗಿ 2 ತಿಂಗಳಾಯ್ತು ರೀ. ಹೋಗ್ಮೇಲೆ ನಾನು ಹಿಂದಗಡೆ ಬರ್ತೀನಿ ನಾ ಕರ್ಕೊಂಡು ಪಾರಗ ಅಂತಂದ್ರೆ ಅಲ್ಲಿ ಕೀಲಿ ಆಗಿದ್ರಿ. ಮತ್ತು ಎಲ್ಲಿ ಹೋಗ್ಬೇಕು ನನಗೆ ದಾರಿ ಇಲ್ಲ ಅಂತ ನಾನು ಬಂದು ಇಲ್ಲಿ ಹಾಕಿನ್ರಿ. ಈಗ ಎಲ್ಲಿ ಭೀ ನನ್ನ ಮನೆ ಕೀಲಿ ಹಾಕಿರಿ ಸರ್. ನಾ ಯಾವ ದಂಡಿಗೆ ಹೇಳ್ಬೇಕು, ಎಲ್ಲಿ ಹೋಗ್ಬೇಕು, ನಮ್ಗೆ ಎಲ್ಲಿ ಇಲ್ಲ, ನಮಗೂ ಸಹಾಯ ಬೇಕು ರೀ. ನಾನು ಈಗ ಒಂಟಿ ಜೀವನ, ನನ್ನ ಗಂಡ ಇಲ್ಲ, ನನ್ನ ಗಂಡ ಭೀ ತೀರ್ಕೊಂಡನ್ರಿ. ಈಗ ಒಂಟಿ ಜೀವನ ಇದೀನಿ ನಾನು. ಈಗ ನನ್ನ ಮಗನಿಗೆ ಕರ್ಕೊಂಡು ಎಲ್ಲಿಗೆ ಹೋಗ್ಬೇಕು, ನಾಳೆ ಸತ್ತ ನಾನು ಎಲ್ಲಿ ಮಾಡಬೇಕು ರೀ. ನನಗೆ ನ್ಯಾಯ ಬೇಕು ಸರ್. ಈ ಘಟನೆ ಕುರಿತಂತೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಅಮೀನ್. ಈಗ ಸಂಪರ್ಕದಲ್ಲಿದ್ದಾರೆ. ಅಮೀನ್, ಈ ಮೈಕ್ರೋ ಫೈನಾನ್ಸ್ ನ ಹಾವಳಿ ಭಾರಿ ಜೋರಾಗ್ತಾ ಇದೆ. ಈಗ ಟಿವಿ9 ವರದಿಯ ಫಲವಾಗಿ ಏನು ಸಮಸ್ಯೆ ಆಗಿತ್ತು ಗೀತಮ್ಮ ಅವರಿಗೆ, ಈಗ ಯಾವ ರೀತಿಯಲ್ಲಿ ಆ ಸಮಸ್ಯೆ ಪರಿಹಾರ ಆಗಿದೆ? ಉಸ್ತುವಾರಿ ಸಚಿವರ ಸೂಚನೆಯಂತೆ ಎಲ್ಲ ಕ್ರಮವನ್ನ ಕೈಗೊಳ್ಳಲಾಗಿದೆಯಾ? ಏನೇನು ಡೀಟೇಲ್ಸ್ಗಳು ಲಭ್ಯ ಆಗ್ತಾ ಇದೆ? ಹೌದು ಪ್ರತಿಮಾ, ಯಾದಗಿರಿ ತಾಲೂಕಿನ ಯಡಹಳ್ಳಿ ಗ್ರಾಮದ ಗೀತಮ್ಮ ಎಂಬ ಮಹಿಳೆ ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ಮೈಕ್ರೋ ಫೈನಾನ್ಸ್ ನಲ್ಲಿ ಹೈನುಗಾರಿಕೆ ಮಾಡುವ ಉದ್ದೇಶಕ್ಕಾಗಿ 2 ಲಕ್ಷ ಸಾಲವನ್ನು ಪಡೆದಿದ್ರು. ಅವನು ಸಾಲವನ್ನು ತೀರ್ಸೋಕೆ ಸಹಿತ ಸಾಧ್ಯ ಆಗಿರಲಿಲ್ಲ. ಸಾಕಷ್ಟು ಪ್ರಯತ್ನ ಕೂಡ ಮಾಡ್ತಾರೆ ಸಾಲವನ್ನು ತೀರ್ಸೋಕೆ. ಇದೇ ಕಾರಣಕ್ಕೆ ಬೆಂಗಳೂರಿಗೆ ದುಡಿಯೋಕೆ ಸಹಿತ ಹೋಗ್ತಾರೆ. ಬೆಂಗಳೂರು ದುಡಿಯೋಕೆ ಹೋದಾಗ ಆತನ ಏನು ಮಹಿಳೆಯ ಮಗ ಇರ್ತಾರೆ, ಮಹಿಳೆಯ ಮಗನಿಗೆ ಸಹಿತ ಸಾಕಷ್ಟು ಆರೋಗ್ಯ ಸಮಸ್ಯೆ ಆಗುತ್ತೆ. ಹೀಗಾಗಿ ಆರೋಗ್ಯ ಸಮಸ್ಯೆ ಉಂಟಾದ ಕಾರಣಕ್ಕಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆ ದಾಖಲು ಮಾಡ್ತಾರೆ. ಹೀಗಾಗಿ 2 ಕಿಡ್ನಿಗಳು ಫೇಲ್ ಆಗಿದ್ದು ಅನ್ನೋ ಮಾಹಿತಿ ಕೂಡ ಲಭ್ಯ ಆಗುತ್ತೆ. ಹೀಗಾಗಿ ಹಣದ ಕೊರತೆ ಇದ್ದಾಗಿ ವಾಪಸ್ ಯಾದಗಿರಿ ಜಿಲ್ಲಾಸ್ಪತ್ರೆಗೆ ಒಂದು ದಾಖಲು ಮಾಡ್ತಾರೆ. ಇದೇ ಒಂದು ಸಂದರ್ಭದಲ್ಲಿ ಅಂದ್ರೆ ಬೆಂಗಳೂರು ದುಡಿಯಕ್ಕೆ ಹೋಗುವ ಸಂದರ್ಭದಲ್ಲಿ ಮನೆಗೆ ಬೀಗ ಹಾಕೊಂಡು ಗೀತಮ್ಮ ಹೋಗಿರ್ತಾರೆ. ಆದ್ರೆ ಮನೆಗೆ ವಾಪಸ್ ಬರುವಾಗ ಮತ್ತೊಂದು ಬೀಗವನ್ನ ಏನು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಹಾಕಿರ್ತಾರೆ. ಸೊ ಹೀಗಾಗಿ ಈ ಸಂಬಂಧಪಟ್ಟಾಗೆ ಟಿವಿ9 ಇವತ್ತು ಬೆಳಗ್ಗೆ ವಿಸ್ತೃತವಾದ ವರದಿ ಕೂಡ ಪ್ರಸಾರ ಮಾಡಿತ್ತು. ವರದಿ ಪ್ರಸಾರ ಆದ ಬೆನ್ನಲ್ಲೇ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶರಣಬಸಪ್ಪ ದರ್ಶನಾಪುರ ಅವರು ಕೂಡಲೇ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನ ಕರೆದು ಸೂಚನೆ ಕೂಡ ಕೊಟ್ಟಿದ್ದಾರೆ. ಇಮಿಡಿಯೇಟ್ ಆಗಿ ಆ ಒಂದು ಮನೆಯ ಬೀಗವನ್ನು ಓಪನ್ ಮಾಡಬೇಕು, ಜೊತೆಗೆ ಆ ಮಹಿಳೆಗೆ ನ್ಯಾಯ ಒದಗಿಸುವ ಕೆಲಸ ಮಾಡಬೇಕು. ಜೊತೆಗೆ ಯಾರೆಲ್ಲ ಮಹಿಳೆ ಏನು ಆ ಮಹಿಳೆ ಗೀತಮ್ಮನಿಗೆ ಕಿರುಕುಳ ಕೊಟ್ಟಿದ್ದಾರೆ, ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಆಗಿರ್ಬೋದು, ಜೊತೆಗೆ ಆ ಒಂದು ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲು ಮಾಡುವ ಇದು ಒಂದು ರೀತಿ ಟಿವಿ9 ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು ಪ್ರತಿಮಾ. ಥ್ಯಾಂಕ್ ಯು ಅಮಿನ್ ತಮ್ಮ ಮಾಹಿತಿಗೆ.